ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ನೀಮ್ ಸೋಪ್ ಬೇವಿನ ಸೊಪ್ಪಿನ ಸೋಪ್ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ. ಟ್ರಾನ್ಸ್ಪರೆಂಟ್ ಸೋಪ್ ಬೇಸ್ನ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೋಡಿ, ಇದು ನಾನು ಬೇವಿನ ಸೊಪ್ಪು ಮತ್ತು ಅಲೋವೆರಾ ಮತ್ತು ನುಗ್ಗೆ ಸೊಪ್ಪಿನ ಪೌಡ್ರು ಮನೆಯಲ್ಲೇ ತಯಾರು ಮಾಡಿರೋದು ತಗೊಬಂದು ಹಸಿಯಾಗಿ ಕರಗಿಸಿ ಅದನ್ನೆಲ್ಲ ರೆಡಿ ಮಾಡಿರೋದು. ಅದ್ರ ಜೊತೆ ನಾನು ಟೀ ಟ್ರೀ ಮತ್ತು ವಿಟಮಿನ್ ಇ ಆಯಿಲ್ ಮತ್ತು ಫ್ರೆಗ್ರೆನ್ಸು ಎಲ್ಲ ಸೇರಿಸಿ ನಾನು ಹಾಕಿ ಸೋಪ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಸೋಪ್ ಬೇಸು, ಟ್ರಾನ್ಸ್ಪರೆಂಟ್ ಸೋಪ್ ಬೇಸು, ಒಳ್ಳೆ ಕ್ವಾಲಿಟಿದು, 100% ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮಾರ್ಕೆಟಲ್ಲಿ ತುಂಬ ವೆರೈಟಿಗಳು ಬಂದಿದೆ ಸೋಪ್ ಬೇಸಲ್ಲೂ. ಅದರಲ್ಲಿ ಹುಡುಕಿ ನೀವು ಚೆನ್ನಾಗಿರೋ ಸೋಪ್ ಬೇಸನ್ನು ತೊಗೊಳ್ಳಿ. ಇದು ಟ್ರಾನ್ಸ್ಪರೆಂಟ್ ಸೋಪ್ ಬೇಸು, ವೈಟ್ ಆಗಿರೋದು. ನಾನು ಅದು ತೊಗೊಂಡಿದ್ದೀನಿ. ಈಗ ಸೋಪ್ ಮಾಡೋಣ. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ, ನಾನು ಕಟ್ ಮಾಡಿರೋ ಸೋಪ್ನ ನಾನು ಒಂದು ಬಟ್ಲಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲಿ ಡಬಲ್ ಬಾಯ್ಲರಲ್ಲಿ ನಾನು ಮೆಲ್ಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಈ ಸೋಪು ಇದು ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ಯಾವುದು ಇಂಗ್ರೀಡಿಯೆಂಟ್ ನಾನು ತೋರಿಸಿದ್ನೋ ನಿಮಗೆ ಅದೇ ಇಂಗ್ರೀಡಿಯೆಂಟ್ ಹಾಕ್ತಾ ಇರೋದು. ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ಎಲ್ಲ ಯಾವುದು ಬೇರೆ ಕೆಮಿಕಲೇ ಏನೂ ಹಾಕ್ತಾ ಇಲ್ಲ ನಾನು. ಎಲ್ಲ ಈ ಥರದ್ರಲ್ಲೇ ರಿಸಲ್ಟ್ ಮಾತ್ರ ತುಂಬ 100% ಬರುತ್ತೆ. ಬೇಕಾದರೂ ಈ ರೆಸಿಪಿ ನೋಡಿ, ಬೇಕಾದರೂ ನೀವು ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ. ಇಲ್ಲಾಂದರೆ ಆಗಲ್ಲ, ನಿಮ್ಮ ಹತ್ರ ತೊಗೋತೀವಿ ಅಂದರೆ ನನ್ನ ಹತ್ರ ಸಿಗುತ್ತೆ, ಬೈ ಮಾಡಬಹುದು. ನಾವು ಸೋಪು ಎಲ್ಲ ಶ್ಯಾಂಪು ಎಲ್ಲ ಇದೆ, ಎಲ್ಲ ಥರದ್ದು ಪ್ರಾಡಕ್ಟ್ ಇದೆ ನನ್ನ ಹತ್ರ, ಎಲ್ಲ ಹೋಮ್ ಮೇಡೇ, ಬೈ ಮಾಡ್ಕೋಬಹುದು. ಇದು ನೋಡಿ, ಮೆಲ್ಟ್ ಆಗ್ತಾ ಬರ್ತಾ ಇದೆ ಸೋಪ್ ಬೇಸು. ತುಂಬ ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಎಲ್ಲ ಪೌಡ್ರುಗಳು ಅದರಲ್ಲೇ ಮಿಶ್ರಣ ಆಗ್ತಾ ಇದೆ, ಚೆನ್ನಾಗಿ ಬರುತ್ತೆ. ಇದು ಅಲೋವೆರಾ ಜೆಲ್ಲೆಲ್ಲ ಸೇರಿಸ್ತೀನಿ. ಈಗ ನೋಡಿ, ಪೂರ್ತಿ 90% ಕರ್ಗೋಗಿದೆ ಪೂರ್ತಿ. ಇದರಲ್ಲಿ ಆ್ಯಂಟಿಬಯೋಟಿಕ್, ಈಗ ನಾವು ಬೇವಿನ ಸೊಪ್ಪು ಇದು ಮಾಡ್ತಾಯಿದ್ದೀವಿ ಅಂದರೆ ಅದು ಸ್ವಲ್ಪ ಮಡವೆಗಳಿಗೆ ಎಲ್ಲ ತುಂಬ ಎಫೆಕ್ಟ್ ಇರುತ್ತೆ. ಇದರಲ್ಲಿ ನೋಡಿ, ನಾವು ಸ್ವಲ್ಪ ಹನಿನೂ ಹಾಕ್ತಾಯಿದ್ದೀನಿ. ಹನಿ ತುಂಬ ಕಾಂಬಿನೇಷನ್ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಫೇಸ್ಗೆ ಒಂಥರ ಇದು ಬರುತ್ತೆ, ಸಾಫ್ಟಾಗಿ ಬರುತ್ತೆ ಸ್ಕಿನ್ನು. ನೋಡಿ, ಅಲೋವೆರಾ ಜೆಲ್ಲು ಹಾಕಿ ಇದರಲ್ಲೇ ಬರ್ತಾಯಿದ್ದೀನಿ. ಇದೇ ಕರ್ಗೋಗುತ್ತೆ ಇದರಲ್ಲಿ. ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಬಹುದು. ನೀವು ಸಪೋರ್ಟ್ ಮಾಡಿದ್ರೇ ನನಗೂ ಹೆಲ್ಪ್ ಆಗೋದು. ನನಗೆ ಹೆಲ್ಪ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ, ನನ್ನ ವೀಡಿಯೋ ಚೆನ್ನಾಗಿದ್ದರೆ. ಇದು ಈಗೀಗ ಸ್ವಲ್ಪ ನಂಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಆದರೂ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಒಳ್ಳೆ ವೀಡಿಯೋಗಳನ್ನ ನಿಮಗೆ ಕೊಡ್ತೀನಿ. ಇದು ನೋಡಿ, ಮೆಲ್ಟ್ ಆಗೋಗಿದೆ ಪೂರ್ತಿ 90%, ಏನು 100% ಆಗಿದೆ. ಇದರಲ್ಲಿ ಇದು ಅರಿಶಿನ, ಅಂಬ ಅರಿಶಿನ ಅಂತ, ಇದು ಅಂಬ ಹಲ್ದಿ ಅಂತ. ಇದರಲ್ಲಿ ಬಣ್ಣ ಏನು ಬರಲ್ಲ, ಬೇರೆ ಬಣ್ಣ, ಅದು ಮನೆಯಲ್ಲ ಯೂಸ್ ಮಾಡೋ ಅರಿಶಿನ ಹಾಕಬಾರ್ದು. ಈ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಆ್ಯಂಟಿಬಯೋಟಿಕ್ಕು, ಫೇಸ್ಗೆ ತುಂಬ ಒಳ್ಳೆಯದು. ನೋಡಿ, ಎಲ್ಲ ಕರಗಿ ಎಲ್ಲ ಚೆನ್ನಾಗಾಗಿದೆ. ಈಗ ನೋಡಿ, ಇದರಲ್ಲಿ ನಾನು ವಿಟಮಿನ್ ಇ ಹಾಕ್ತಾಯಿದ್ದೀನಿ. ಇದು ಫೇಸ್ಗೆ ತುಂಬ ಒಳ್ಳೆಯದು. ಇದು ನೋಡಿ, ಟೀ ಟ್ರೀ ಅಂತ, ಇದು ತುಂಬ ಸ್ಕಿನ್ಗೂ ತುಂಬ ಒಳ್ಳೆಯದಿದು. ಇದು ಅವಕಾಡೋ ಫ್ರೇಗ್ರೆನ್ಸ್ ಅಂತ ಹಾಕೋತಾ ಇದ್ದೀನಿ. ಅವಕಾಡೋದು ಸ್ವಲ್ಪ ಇದರಲ್ಲೂ ಹಾಕೋತೀನಿ, ಯಾಕಂದರೆ ಕಸ್ಟಮರ್ಗೆ ಸೋಪಲ್ಲಿ ಸ್ವಲ್ಪ ಸ್ಮೆಲ್ ಇದ್ರೇ ಫ್ರೇಗ್ರೆನ್ಸ್ ಇರಲಿ ಅಂತ ಹೇಳ್ತಾರೆ. ನನಗಿದು ಒಂದು ಆರ್ಡ್ರ್ ಸಿಕ್ಕಿತ್ತು, ಅದಕ್ಕೆ ಈ ಸೋಪ್ ಮಾಡ್ತಾ ಇರೋದು ನಾನು. ನನ್ನ ಆರ್ಡ್ರ್ಗಳು, ನನ್ನ ಕಸ್ಟಮರ್ಗಳು ಸ್ಮಾಲ್ ಸೋಪ್ ಬೇಕು ಅಂತ ಹೇಳಿದರು, ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ನನ್ನ ಹತ್ರ ಬೈ ಮಾಡ್ಬೋದು, ಇಲ್ಲಾಂದರೆ ರೆಸಿಪಿಗಳು ನೋಡಿಕೊಂಡು ನೀವು ಮಾಡಬಹುದು ಆರಾಮಾಗಿ. ನೀವು ಬೇಕು ಅಂದರೆ ನನ್ನ ಹತ್ರನೂ ಬೈ ಮಾಡಬಹುದು. ಶ್ಯಾಂಪು ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ನೋಡಿ, ಈಗ ನಾನು 1 hour ಗಂಟ ಇದನ್ನು ಬಿಟ್ಬಿಡ್ತೀನಿ. ಹೀಗೆ 1 hour ಆದಮೇಲೆ ಇದನ್ನು ನೋಡಿ ಸೋಪ್ ಹೇಗೆ ರೆಡಿಯಾಗಿರುತ್ತೆ ಅಂತ, ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನೋಡಿ. 1 ಗಂಟೆ 1 hour ಆಯಿತು. 1 hour ಆದಮೇಲೆ ನಾನು ಸೋಪ್ ತೆಗಿತಾಯಿದ್ದೀನಿ. ನೋಡಿ, ಎಷ್ಟು ಸ್ಮೂತಾಗಿ ಬರ್ತಾಯಿದೆ ಸೋಪು, ಎಷ್ಟು ಚೆನ್ನಾಗಿದೆ. ಏನೂ ಒಂಚೂರು ನೀರಾಗಲಿ ಏನೂ ಅದರಲ್ಲಿ ಇದು ಮಾಡಿಲ್ಲ ನಾನು. ಚೆನ್ನಾಗಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಸೋಪು. ನೋಡಿ, ಬೇಕು ಅನ್ನೋರು ನನ್ನ ಹತ್ರನೂ ತೊಗೋಬೋದು. ನನ್ನ ಚಾನಲ್ಗೆ ತುಂಬ ನಿಮಗೆ ವೀಡಿಯೋ ಚೆನ್ನಾಗಿ ಕಾಣಿಸಿದ್ರೆ ಒಂದು ಲೈಕ್ ಸಹ ಕೊಡ್ಬೋದು. ಥ್ಯಾಂಕ್ ಯು.